ನಮಸ್ಕಾರ ಗುರು, ನೀನು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಬೆಂಕಿ ಮ್ಯಾನ್ ಭರತ್ ಹೂಡಾ ಅವರು ಅವರ ಆಟದ ಬಗ್ಗೆ ಮತ್ತು ಅವರ ಫಾರ್ಮ್ ಬಗ್ಗೆ ನೆಕ್ಸ್ಟ್ ಮ್ಯಾಚು ಬೆಂಗಾಳು ವಾರಿಯರ್ಸ್ ಪಂದ್ಯದ ಬಗ್ಗೆ ಮಾತಾಡಿದೆ ಅಂತ ಹೇಳಬೇಕು. ಭರತ್ ಹೂಡಾ ಅವರು ಏನಂತ ಮಾತಾಡಿದ್ರೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೋರ್ದೆ ಕೆಳಗಡೆ ಈ ಕಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲಕ್ಕಿಂತ ಮುಂಚೆ ನೀವೇ ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ನಮ್ಮ ಬೆಂಕಿ ಮ್ಯಾನ್ ಭರತ್ ಅವರು ಕಳೆದ ವರ್ಷ ಯಾವ ರೀತಿ ಆಟ ಆಡ್ತಿದ್ರು ಈಗ ಆ ಫಾರ್ಮಲ್ಲಿ ಕಂಡು ಬಂದ್ರೆ ಅಂತ ಹೇಳಬೇಕು. ಅಸಲಿ ಬೆಂಕಿ ಮ್ಯಾನ್ ಭರತ್ ಗೇಮ್ ಚೇಂಜರ್, ಡ್ರೀಮ್11 ಗೇಮ್ ಚೇಂಜರ್ ಎಷ್ಟೋ ಮ್ಯಾಚ್ ಆಗಿದ್ದಾರೆ ಬೆಂಕಿ ಮ್ಯಾನ್ ಭರತ್ ಹೂಡಾ ಅಂತ ಹೇಳಬೇಕಾದ್ರೆ. ಈ ವರ್ಷ ಭರತ್ ಹೂಡಾದಲ್ಲಿ ಬೆಂಕಿ ಖಾಲಿ ಆಗಿದ್ದು ಅಥವಾ ಬೆಂಕಿ ಕಡ್ಡಿಗಿರ ಯಾರು ಇಲ್ವೋ ಒಂದು ಕೂಡ ಗೊತ್ತಾಗ್ತಿಲ್ಲ ಅಂತ ಹೇಳಬೇಕು. ಆ ರೀತಿ ಕಳಪೆ ಫಾರ್ಮ್ ಇದ್ದಾರೆ ಅಂತ ಹೇಳಬೇಕು ಭರತ್ ಹೂಡಾ ಅಂತ ಹೇಳಬೇಕು. ಅವ್ರು ಅದ್ರ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳಬೇಕು ಭರತ್ ಹೂಡಾ ಅವರು. ನಾನು ಅಷ್ಟೊಂದು ಫಾರ್ಮಲ್ಲೂ ಕೂಡ ಇಲ್ಲ, ನಾನು ಕಳೆದ ವರ್ಷ ಯಾವ ರೀತಿ ಆಟ ಆಡ್ತಿದ್ದೆ ಆ ರೀತಿ ಆಡೋಕೆ ಕೂಡ ಸಾಧ್ಯ ಆಯ್ತಿಲ್ಲ ನನ್ನ ಕೊಟ್ಟೆ. ನಾನು ಬೆಂಗಳೂರು ಬಸ್ಸರು ಯಾವ ರೀತಿ ನನ್ನ ಮೇಲೆ ನಂಬಿಕೆ ಇಟ್ಟು ಕರ್ಕೊಂಡಿದ್ರು ಮತ್ತು ಅಭಿಮಾನಿಗಳು ಯಾವ ರೀತಿ ನಿರೀಕ್ಷೆ ಮಾಡಿದ್ರು ಆ ರೀತಿ ನಾನು ಆಟ ಆಡೋಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಬೇಕು. ಲಾಸ್ಟ್ ಮ್ಯಾಚ್ ಇದೇ ಕಾರಣದಾಗಿ ನಾನು ಪಟ್ನಾ ಪರಿಸ್ಥಿತಿ ಕೋಚ್ಗಳ ಪರಿಸ್ಥಿತಿ ಬಂತು. ನಾನು ಬೆಂಗಳೂರು ಬಸ್ ಪರವಾಗಿ ಆಡೋಕ್ಕಾಗಲಿಲ್ಲ ಪಟ್ನಾ ಪರಿಸ್ಥಿತಿ ಅಂತ ಹೇಳ್ತಾರೆ. ಅದು ಕೂಡ ಮತ್ತೆ ಚೆನ್ನಾಗಿ ಆಡಿ ಗೆಲ್ತು ಆ ಮ್ಯಾಚ್ ಅಂತ ಹೇಳಬೇಕು. ನೆಕ್ಸ್ಟ್ ಮ್ಯಾಚು ಬೆಂಗಾಳು ವಾರಿಯರ್ಸ್ ಮೇಲೆ ಇದೆ. ನಾನು ಅಲ್ಲಿ ಆಡೋ ಪ್ರಯತ್ನ ಪಟ್ಟೇ ಪಡ್ತೀನಿ, ಚೆನ್ನಾಗಿ ಆಡ್ತೀನಿ. ಸ್ಟಾರ್ಟಿಂಗ್ ಸಲಲ್ಲಿ ಕೋಚ್ ಆಯ್ಕೊಳ್ಳೇಬೇಕು, ಆ ರೀತಿ ಆಡೋಂಗೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ಆಡ್ತೀನಿ. ನಾನು ಒಳ್ಳೆ ಫಾರ್ಮ್ಗೆ ಬಂದು ಓಸಲಿ ಯಾವ ರೀತಿ ಬೆಂಕಿ ಮ್ಯಾನ್ ಭರತ್ ಅಂತ ಕರಿತಾರೆ, ಯಾವ ರೀತಿ ಆಪೋಸಿಟ್ ಟೀಮ್ಗೆ ಭಯ ಹುಟ್ಟಿಸಿವೆ ಆ ರೀತಿ ಆಟ ಆಡ್ತೀನಿ. ಬೆಂಗಾಳು ವಾರಿಯರ್ಸ್ ಮೇಲಿಂದ ಗೇಮ್ ಚೇಂಜ್ ಮಾಡೋಕ್ಕೆ ಪ್ರಯತ್ನ ಪಟ್ಟೇ ಪಡ್ತೀನಿ ಅಂತ ಭರತ್ ಹೂಡಾ ಅವರು ಹೇಳಿದ್ರು ಅಂತ ಹೇಳ್ಬೇಕು. ಹೌದು ಗುರು, ಭರತ್ ಹೂಡಾ ಅವರು ಹೊಸಲಿ ಇರೋ ಫಾರ್ಮಲ್ಲಿ ಇಲ್ಲ ಅಂತ ಹೇಳಬೇಕು. ಮತ್ತು ಕಳೆದ ವರ್ಷ ಯಾವ ರೀತಿ ಆಟ ಆಡ್ತಿದ್ರು ಆ ರೀತಿಯೂ ಕೂಡ ಕಾಲು ಭಾಗನೂ ಕೂಡ ಆಟ ಆಡ್ತೀನಿ ಅಂತ ಹೇಳಬೇಕು. ಏನಾದ್ರು ಬೆಂಗಳೂರು ಬಸ್ಸರು ಕಳೆದ ವರ್ಷ ಯಾವ ರೀತಿ ಆಟ ಆಡಿದ್ರು ಆ ರೀತಿ ಕಾಲು ಭಾಗ ಆಡಿತು ಅಂದರೆ ಬೆಂಗಳೂರು ಬಸ್ ಒಂದು 2-3 ಮ್ಯಾಚ್ ಗೆಲ್ಲರು ಅಂತ ಹೇಳಬೇಕು. ಲಾಸ್ಟ್ ಮಟ್ಟೆಲ್ಲ ಚೆನ್ನಾಗಿ ಆಡಿತು ಅಂದರೆ ಭರತ್ ಹೂಡಾ ಅವರು ಬೆಂಗಳೂರು ಬಸ್ಗೆ ಎಷ್ಟು ಹೆಲ್ಪ್ ಆಗೋದು ಅಂತ ಹೇಳ್ತೀನಿ. ಇದ್ರ ಬಗ್ಗೆ ನೀವೇಂದ್ರೆ ಕಮೆಂಟ್ ಮಾಡಿ. ಸಿಗೋದು ಎಷ್ಟು ಒಳ್ಳೆ ಆಟ ಬಂದ ನಮಸ್ಕಾರ. ಜೈ ಬೆಂಗಳೂರು ಬಸ್, ಬೆಂಗಾಳು ವಾರಿಯರ್ಸ್ ಹೊಡಿಬೇಕು ಗುರು, ಹೊಡಿತೀವಿ. ಸಿ ಯು ಸೋನ್ ಸೇಣ ತಿಳಿಸ್ಕೊಳ್ಳೇಬೇಕು ಗುರು.